ಬರೀ 2,000 ರೂಪಾಯಿ ಪರ್ ಡೇ ಪ್ರಾಫಿಟ್ ಅಂತ. ಜನರು ಯಾವ ರೀತಿ ಮಿಸ್ಟೇಕ್ ಮಾಡ್ತಾರೆ? 3 ಪಾಯಿಂಟ್ 4 ಪಾಯಿಂಟ್ 5 ಪಾಯಿಂಟ್ಸ್ ಹಾಕ್ತಾರೆ ಸ್ನೇಹಿತರೆ. ಯು ವಿಲ್ ಎಂಡ್ ಅಪ್ ವಿತ್ ಹ್ಯೂಜ್ ಲಾಸ್. ಈಗ ಬರ್ತಿರ್ತಕ್ಕಂಥ ಯಂಗ್ಸ್ಟರ್ಸ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಾರೆ, ನಾಳೆಯಿಂದ F&O ಟ್ರೇಡಿಂಗ್ ಮಾಡಕ್ ಶುರು ಮಾಡ್ತಾರೆ. ವಿತ್ ಇನ್ ನೋ ಟೈಮ್ ಹೋಗ್ಬಿಡುತ್ತೆ. ಓಕೆ ಸರ್, ಹೇಳಿದ್ರಿ ನೀವು ಸ್ಟಾಪ್ ಲಾಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಸ್ಟಾಪ್ ಲಾಸ್ ಬಗ್ಗೆ ನಿಮ್ಗೆ ಅರ್ಥ ಆಗಿದ್ದು ಯಾವಾಗ, ಯಾವ ವರ್ಷದಲ್ಲಿ? ಸೊ ಮುಂಚೆ ನೀವು ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾಹಿತಿ ಇತ್ತ? ಅಂದ್ರೆ ಆಪ್ಷನ್ಗಳ ಬಗ್ಗೆ, ಫ್ಯೂಚರ್ಸ್? ಇಲ್ಲ, ಯಾವಾಗ ಲಾಸ್ಗಳು ಮಾಡ್ಕೊಡ್ತೀವೋ, ಯಾವಾಗ ಹೊಡ್ತಾ ಬೀಳುತ್ತೋ ಎಲ್ಲ ಕಲ್ಸುತ್ತೆ ಮನುಷ್ಯನ್ಗೆ. ಅದು ಸ್ಟಾರ್ಟಿಂಗ್ ಬೇರೆ ಲಾಸ್ ಆಗಿತ್ತು, ಆಮೇಲೆ ಮತ್ತೆ ನಾನು ಕಲಿಬೇಕು ಅಂತ ಹೊರಟಾಗ ಲಾಸ್ ಆಗೋದು ಅದೆಲ್ಲ ನೋಡ್ಬಿಟ್ಟು ಸ್ಟಾಪ್ ಲಾಸ್ ಹಾಕೋದು ಮಾಡ್ತಾ ಇದ್ದೆ. ಅದು ಸ್ಟಾಪ್ ಲಾಸ್ ಕೂಡ ಎಲ್ಲರೂ ಯೂಶುವಲಿ 3 ಪಾಯಿಂಟ್ 4 ಪಾಯಿಂಟ್ 5 ಪಾಯಿಂಟ್ಸ್ ಹಾಕ್ತಾರೆ ಸ್ನೇಹಿತರೆ. ಸ್ಟಾಪ್ ಲಾಸ್ 5 ಪಾಯಿಂಟ್ಸ್ ಎಲ್ಲ ಹಾಕಬೇಡಿ. ಟ್ರಿಗರ್ ಪ್ರೈಸು ಮತ್ತೆ ರೆಗ್ಯುಲರ್ ಪ್ರೈಸ್ಗೆ ಜಾಸ್ತಿನೇ ಹಾಕಿ. ಏನಂತೆ ನಮ್ಗೆ ಸ್ಟಾಪ್ ಲಾಸ್ ರೆಡಿ ಇದ್ದವರು ಇನ್ನೂ 1, 2, 3 ಪಾಯಿಂಟ್ ಜಾಸ್ತಿ ಆದ್ರೆ ತಪ್ಪೇನಿಲ್ಲ. ಈಗ ಬಹಳ ನ್ಯಾರೋ ಮಾರ್ಜಿನ್ ಅಲ್ಲಿ ಹಾಕಿದ್ರೆ ಸ್ಟಾಪ್ ಲಾಸ್ ಜಂಪ್ ಆಗ್ಬಿಡುತ್ತೆ, ಇರಲ್ಲ. ಯಾಕೆಂತಂದ್ರೆ ಅಲ್ಲಿ ವಾಲ್ಯೂಮ್ ಎಷ್ಟು ಕ್ರಿಯೇಟ್ ಆಗಿರುತ್ತೆ ಅಂದ್ರೆ 10 ರೂಪಾಯಿಗೆ ನಾನು 5 ರೂಪಾಯಿ ತಗೊಂಡಿರ್ತೀನಿ, 10 ರೂಪಾಯಿ ಸ್ಟಾಪ್ ಲಾಸ್, ಇನ್ನೊಂದು ಪ್ರೈಸ್ 12 ರೂಪಾಯಿ ಅಂತ ಹಾಕಿದ್ರೆ ಅದು 10ರಿಂದ 12 ಮಧ್ಯೆ ಟ್ರೇಡ್ ಆದ್ರೆ ಮಾತ್ರ ನಿಮ್ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಅದು ಏನಾದ್ರೂ 9:15, 9:45 12 ರೂಪಾಯಿ ಮೇಲೆ ಹೋಯ್ತು ಅಂದ್ರೆ ನಿಮ್ ಜಂಪ್ ಆಗೋಯ್ತು. ಜಂಪ್ ಆಗೋಯ್ತು, ನೀವು ಯು ವಿಲ್ ಎಂಡ್ ಅಪ್ ವಿತ್ ಹ್ಯೂಜ್ ಲಾಸ್. ಕರೆಕ್ಟ್. ಸೊ ಇನ್ನ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಸೊ ಅದೇನಪ್ಪಾ ಅಂತಂದ್ರೆ, ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ಲಿಕ್ಕೆ ಬರ್ತಾರೆ, ವಿಡಿಯೋಗಳನ್ನ ನೋಡ್ಬಿಟ್ಟು 10,000 ತಗೊಂಡು ಬರ್ತಾರೆ. ಎಷ್ಟೋ ಜನರಿಗೆ ಇಲ್ಲಿ ಗ್ರೀಕ್ಸ್ ಬಗ್ಗೆನೇ ಗೊತ್ತಿರಲ್ಲ. ಸೊ ಯಾವ ಅಂದ್ರೆ ಅವ್ರಿಗೆ ಆಪ್ಷನ್ ಬೈಯಿಂಗ್ ಬಿಟ್ರೆ ಆಪ್ಷನ್ ಸೆಲ್ಲಿಂಗ್ ಅಂತ ಇನ್ನೊಂದು ಇದೆ ಅನ್ನೋದೇ ಗೊತ್ತಿಲ್ಲ. ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಗೊತ್ತಿರೋದು ಒಂದೇ, ಕಾಲ್ನ ಬೈ ಮಾಡೋ, ಪುಟ್ನ ಬೈ ಮಾಡೋ, ಎರಡೇ ಗೊತ್ತಿರುತ್ತೆ ಅವರಿಗೆ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಜನರು ಯಾವ ರೀತಿ ಮಿಸ್ಟೇಕ್ ಮಾಡ್ತಾರೆ? ಇದ್ರ ಬಗ್ಗೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಗ್ರೀಕ್ಸ್ ಬಗ್ಗೆ ಎಲ್ಲ? ನಾನು ಕಲಿತಾ ಅವನ್ನೆಲ್ಲ ಕಲ್ತ್ಕೊಂಡ ಮೇಲೆ ಸಕ್ಸಸ್ ಬಂದಿದ್ದು ನನಗೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ಫೋಕಸ್ ಮಾಡಿದ್ದು ಬರೀ 2,000 ರೂಪಾಯಿ ಪರ್ ಡೇ ಪ್ರಾಫಿಟ್ ಅಂತ. ನಂದು ಕ್ಯಾಪಿಟಲ್ ನಾನು ಕಳ್ಕೊಂಡ ಮೇಲೆ ಎಲ್ಲ ಮಾಡಿದ್ಮೇಲೆ ನಾನು ನಾನು ಬಹಳ ಫೋಕಸ್ ಮಾಡಿದ್ದು ಕನ್ಸಿಸ್ಟೆನ್ಸಿ ಮೇಲೆ. 2,000 3,000 ಅನ್ನೋದಕ್ಕಿಂತ ನಾನು ಸತತವಾಗಿ ನಾನು ಒಂದು 20 ದಿವಸ ಟ್ರೇಡಿಂಗ್ ಡೇ ಮಾಡಿದ್ರೆ ಅಟ್ಲೀಸ್ಟ್ 15-16 ದಿವಸ ಪ್ರಾಫಿಟ್ ಇರಬೇಕು ಅಂತಾನೆ ನಾನು ಫೋಕಸ್ ಮಾಡಿದ್ದು. 2,000 ಅಂತೆಲ್ಲ ಪ್ರಾಫಿಟ್ ಬಂದಾಗ ಸಕ್ಸಸ್ ಆದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ನಾನು ಮತ್ತೆ ಕ್ಯಾಪಿಟಲ್ ಜಾಸ್ತಿ ಮಾಡಿದೆ. 5,000 ಮಾಡಿದೆ, 10,000 ಮಾಡಿದೆ, 25,000 ಮಾಡಿದೆ, ಆಮೇಲೆ 50,000 ಟಾರ್ಗೆಟ್ ಅಂತ ಆ ರೀತಿ ಎಲ್ಲ ಹೋಗಿ ಆತರ ಎಲ್ಲ ಅಚೀವ್ ಆಯ್ತು. ಬಹಳ ಡೆಡಿಕೇಶನ್ ಬೇಕು ಸರ್, ಬಹಳ ಇನ್ವಾಲ್ವ್ಮೆಂಟ್ ಬೇಕು, ಡೆಡಿಕೇಶನ್ ಬೇಕು, ಕಮಿಟ್ಮೆಂಟ್ ಬೇಕು, ಡಿಸಿಪ್ಲಿನ್ ಬೇಕು, ತುಂಬಾ ಡಿಸಿಪ್ಲಿನ್ ಬೇಕು. ಬಹಳ ಜಾಸ್ತಿ ಪ್ರಾಫಿಟ್ ಫೋಕಸ್ ಮಾಡಿದ್ರೆ ಸಾಧ್ಯ ಇಲ್ಲ ಈ ಮಾರ್ಕೆಟ್ ಅಲ್ಲಿ. ಸ್ವಲ್ಪ ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ನೀವು ಈಗ ಬರ್ತಿರ್ತಕ್ಕಂಥ ಯಂಗ್ಸ್ಟರ್ಸ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ನನಗಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ನಮ್ಮ ಭಾರತದಲ್ಲಿ ಒಟ್ಟಾರೆಯಾಗಿ 150 ಕೋಟಿ ಜನ ಇದ್ದಾರೆ ಈಗಿನ ಒಂದು ಸದ್ಯದ ಮಟ್ಟಿಗೆ. ಸೊ ಇದರಲ್ಲಿ 10% ಜನ ಮಾತ್ರ ಡಿಮಾರ್ಟ್ ಅಕೌಂಟ್ ಅನ್ನ ಹೊಂದಿದ್ದಾರೆ. ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಸೊ ಡಿಮಾರ್ಟ್ ಅಕೌಂಟ್ ಗಳನ್ನ ಹೊಂದಿರತಕ್ಕಂಥದ್ದು 10%, ಅಂದ್ರೆ 15 ಕೋಟಿ ಜನ ಹೊಂದಿದ್ದಾರೆ. ಇದರಲ್ಲಿ ಆಕ್ಟಿವ್ ಡಿಮಾರ್ಟ್ ಅಕೌಂಟ್ ಗಳ ಸಂಖ್ಯೆ ಬಂದ್ಬಿಟ್ಟು ಕೇವಲ 4ರಿಂದ 5 ಕೋಟಿ. ಅಂದ್ರೆ ಈ ಒಂದು ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟಿಂಗ್ ನ ಪ್ರಾಪರ್ ಆಗಿ ಮಾಡತಕ್ಕಂಥದ್ದು 4ರಿಂದ 5 ಕೋಟಿ. ಇದರಲ್ಲಿ ಟ್ರೇಡಿಂಗ್ ನ ಮಾಡತಕ್ಕಂಥದ್ದು 1 ಕೋಟಿ. ಓಕೆ, ಈ 1 ಕೋಟಿ ಜನರಲ್ಲಿ ಅದರ ಬಗ್ಗೆ ಕರೆಕ್ಟ್ ಆದಂತಹ ಮಾಹಿತಿನ ಇಟ್ಕೊಂಡು ಮಾಡತಕ್ಕಂಥದ್ದು ಕೇವಲ 0.1%. ಅದರಲ್ಲೂ ಕೂಡ 10 ಲಕ್ಷ ಜನ ಮಾತ್ರ ಮಾಡ್ತಾರೆ. ಈಗ ಈ ಉಳಿದಿರ್ತಕ್ಕಂಥ ಜನರಿಗೆ, ಸೊ ನೀವು ಈಗಿನ ಬರ್ತಿರ್ತಕ್ಕಂಥ ಯಂಗ್ಸ್ಟರ್ಸ್ಗೆ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗ್ಲಿ ಅಥವಾ ಸೈಕಾಲಜಿ ಬಗ್ಗೆ ಆಗ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಸ್ನೇಹಿತರೆ, ಯಾರೂನು ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬಿಡ್ತೀನಿ, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲಿಗೋ ರೀಚ್ ಆಗ್ಬಿಡ್ತೀನಿ ಅಂತ ಬರಬೇಡಿ. ಅದು ತುಂಬಾ ಕಷ್ಟ ಇದೆ. ಹಂಗೆಲ್ಲ ಅಷ್ಟು ಈಸಿಯಾಗಿ ಬರೋವಂಥದ್ದಲ್ಲ. ಯಾರಿಗೋ ಒಲಿಯುತ್ತೆ, ಎಲ್ಲರಿಗೂ ಒಲಿಯಲ್ಲ. ಸ್ಟಾಕ್ ಮಾರ್ಕೆಟ್ ಬಂದು ಎಲ್ಲರಿಗೂ ಒಲಿಯುವಂಥದ್ದಲ್ಲ. ಈಕ್ವಿಟಿ ಇನ್ವೆಸ್ಟ್ ಮಾಡಿ ನಾನು 5 ವರ್ಷ ಕಾಯ್ತೀನಿ, 10 ವರ್ಷ ಕಾಯ್ತೀನಿ ಅಂದ್ರೆ ಅದು ಬೇರೆ, ಅದರಲ್ಲೇನು ಪ್ರಾಬ್ಲಮ್ ಆಗಲ್ಲ. ಈಗ ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಬರ್ತಿರೋರೆಲ್ಲರೂ ಇವತ್ತು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಾರೆ, ನಾಳೆಯಿಂದ F&O ಟ್ರೇಡಿಂಗ್ ಮಾಡಕ್ ಶುರು ಮಾಡ್ತಾರೆ. ಸಾಧ್ಯನೇ ಇಲ್ಲ, ಲಾಭ ಮಾಡಕ್ ಸಾಧ್ಯನೇ ಇಲ್ಲ. ಆಮೇಲೆ ಡೇಟಾ ಸೇಸ್ ಮಾರ್ಕೆಟ್ ಯಾವಾಗ್ಲೂ ಒಂದು 35% ಟೈಮು ಬೈಯಿಂಗಿಗೆ ಸಪೋರ್ಟ್ ಮಾಡುತ್ತೆ, ಇನ್ನ 65% ಟೈಮು ಸೆಲ್ಲರ್ಸ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಡೇಟಾ ಹೇಳೋದು. ಡೇಟಾ ಹೇಳೋದೇ ಹಾಗೆ, ಹೇಳ್ತಿರೋದೇ ಹಾಗೆ. ಆಮೇಲೆ ಇನ್ನೊಂದಾಗಿದೆ, ಬೈಯಿಂಗ್ ಅಲ್ಲಿ ನಿಮ್ ದುಡ್ಡು ಕ್ಯಾಪಿಟಲ್ ವಿತ್ ಇನ್ ನೋ ಟೈಮ್ ಹೋಗ್ಬಿಡುತ್ತೆ.
ಓಕೆ. ಬೈಯಿಂಗ್ ಅಲ್ಲಿ ಬಹಳ ಚಾನ್ಸಸ್ ಇದೆ. ವಿತ್ ಇನ್ ನೋ ಟೈಮ್ ನಿಮ್ ಬೈಯಿಂಗ್ ಅಲ್ಲಿ ದುಡ್ಡು ಹೋಗುತ್ತೆ. ಸೆಲ್ಲಿಂಗ್ ಅಲ್ಲಿ ಹಂಗ ಆಗಲ್ಲ. ಬಟ್ ಸೆಲ್ಲಿಂಗ್ ಅಲ್ಲಿ ದುಡ್ಡು ಕ್ಯಾಪಿಟಲ್ ಜಾಸ್ತಿ ಬೇಕು. ನಿಮ್ದು ಸೆಲ್ಲಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಲಾಸ್ ಅಂದ್ರೆ 2% 3% ಪರ್ ಡೇ ಲಾಸ್ ಮಾಡ್ತೀವಿ. ಬೈಯಿಂಗ್ ಅಲ್ಲಿ ನೀವು ಟ್ರೇಡ್ ಮಾಡಿದ ತಕ್ಷಣ 10 ನಿಮಿಷದಲ್ಲಿ ನಿಮ್ 50% ಕ್ಯಾಪಿಟಲ್ ಹೋಗ್ಬಿಡುತ್ತೆ ಬೈಯಿಂಗ್ ಅಲ್ಲಿ. ಅದಕ್ಕೆ ನಿಮಗೆ ಎಲ್ಲಾ ಇಂಡಿಕೇಟರ್ಸ್ ಸಪೋರ್ಟ್ ಮಾಡಿ ಎಲ್ಲದೂ ಓಕೆ ಅನ್ಸಿದ್ರೆ ಮಾತ್ರ ಬೈಯಿಂಗ್ ಹೋಗಿ. ಆ ಬೈಯಿಂಗ್ ಹೋದ್ರೂ ಕೂಡ ಸ್ಟಾಪ್ ಲಾಸ್ ಇಡಿ. ಸ್ಟಾಪ್ ಲಾಸ್ ಇಡಿ, ಇಲ್ಲದೆ ಮಾಡಬೇಡಿ. ಸ್ಟಾಪ್ ಲಾಸ್ ಇಲ್ಲದೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಯಾವ ರೀತಿ ಟ್ರೇಡಿಂಗ್ ನ ಮಾಡ್ತೀರಾ? ಅಂದ್ರೆ ಯಾವ ಒಂದು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತೀರಾ? ಪ್ರೈಸ್ ಆಕ್ಷನ್ ಯೂಸ್ ಮಾಡ್ತೀರಾ ಅಥವಾ ಇಂಡಿಕೇಟರ್ ಬೇಸ್ ಟ್ರೇಡಿಂಗ್ ಮಾಡ್ತೀರಾ ಅಥವಾ ಆಲ್ಗೋ ಮಾಡ್ತೀರಾ? ಸೊ ಯಾವ ರೀತಿಯ ಒಂದು? ಸರ್, ಆಲ್ಗೋ ನಾನು ಟ್ರೈ ಮಾಡ್ತಾ ಇಲ್ಲ. ನಾನು ಇಂಡಿಕೇಟರ್ ಬೇಸ್ಡ್ ಮಾಡ್ತೀನಿ. ಪ್ರೈಸ್ ಆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕಿನ್ನ ತುಂಬಾ ಪವರ್ಫುಲ್ ಟ್ರೇಡಿಂಗ್ ಅಂತಂದ್ರೆ ನಾನು ಹೇಳೋದು ಪ್ರೈಸ್ ಆಕ್ಷನ್. ಬೇರೆ ಆಲ್ ಇಂಡಿಕೇಟರ್ಸ್ ಆರ್ ಲ್ಯಾಗಿಂಗ್ ಇಂಡಿಕೇಟರ್ಸ್. ಸ್ನೇಹಿತರೆ, ನಿಮ್ಗೆ ಯಾವ ಇಂಡಿಕೇಟರ್ ಲೈವ್ ನಿಮಗೆ ತೋರಿಸೋದಿಲ್ಲ, ಲ್ಯಾಗಿಂಗ್ ಇಂಡಿಕೇಟರ್ಸ್. ಹಂಗಾಗಿ ಪ್ರೈಸ್ ಆಕ್ಷನ್ ಇಸ್ ದ ಮೋಸ್ಟ್ ಪವರ್ಫುಲ್. ಆ ಪ್ರೈಸ್ ಆಕ್ಷನ್ ಎಲ್ಲ ಸ್ಟಡಿ ಮಾಡಿ ಕಲ್ತ್ಕೊಳ್ಳಿ. ಟೈಮ್ ಬೇಕು, 2-3 ವರ್ಷ ಸ್ಪೆಂಡ್ ಮಾಡಿ ಎಲ್ಲ ಕಲ್ತ್ಕೊಳ್ಳಿ. ಆಮೇಲೆ ಇದರಿಂದ ಏನೋ ದುಡ್ಡು ದುಡಿತೀನಿ, ಸಂಪಾದನೆ ಮಾಡ್ತೀನಿ, ಕಾರ್ ತೊಳ್ತೀನಿ, ಮನೆ ಮಾಡ್ತೀನಿ, ಸಂಸಾರ ನಡೆಸ್ತೀನಿ, ಸಾಧ್ಯನೇ ಇಲ್ಲ ಸ್ನೇಹಿತರೆ. ನೀವು ಇದು ಯಾವಾಗ ಮಾಡಬೇಕು ಅಂದ್ರೆ ನಿಮ್ದೇ ಆದಂತ ಸೆಟ್ ನೆಟ್ವರ್ಕ್ ಇರಬೇಕು, ನಿಮ್ದೇ ಆದಂತ ಇನ್ಕಮ್ ಇರಬೇಕು. ಅದಕ್ಕೂ ಇದಕ್ಕೂ ರಿಲೇಟ್ ಮಾಡ್ಕೊಳ್ದಂಗೆ ನೀವು ಮಾಡ್ಕೊಂತ ಹೋದ್ರೆ ಗ್ರಾಜುಯಲ್ ಆಗಿ ಸಕ್ಸಸ್ ನಿಮ್ ಕಡೆ ಬರುತ್ತೆ. ಸ್ಟಾರ್ಟಿಂಗ್ ನಾನು ಇದರಲ್ಲೇ ಡಿಪೆಂಡ್ ಆಗಿ ಇದರಲ್ಲೇ ಏನೋ ಮಾಡ್ತೀನಿ ಅಂದ್ರೆ ಬರುತ್ತೆ ಹೋಗುತ್ತೆ. ಇನ್ನು 5 ವರ್ಷ ಆದ್ರೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕಂಟಿನ್ಯೂಸ್ ಸಕ್ಸಸ್ ಇರಲ್ಲ. ಓಕೆ. ಸೊ ವೀಕ್ಷಕರೇ, ನಾನು ಇನ್ನೊಂದು ವಿಚಾರನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಸರ್. ನಾನು ಕೂಡ ಇದನ್ನ ನೋಡಿದ್ದೀನಿ ಯೂಟ್ಯೂಬ್ ಗಳಲ್ಲಿ. ಸೊ ಒಬ್ಬೊಬ್ರು ಬಂದು ಹೇಳ್ತಾ ಇರ್ತಾರೆ, ಸೊ ಇಂಡಿಕೇಟರ್ ನ ಹಾಕಿ, ಈ ಇಂಡಿಕೇಟರ್ ಮೇಲೋಗಿ ಈ ಲೈನ್ ಕ್ರಾಸ್ ಮಾಡಿದ್ರೆ ಬೈ ಮಾಡಿ, ಈ ಲೈನ್ ಕ್ರಾಸ್ ಮಾಡಿದ್ರೆ ಮೇಲಿಂದ ಕೆಳಗಡೆ ಕ್ರಾಸ್ ಮಾಡಿದ್ರೆ ಸೆಲ್ ಮಾಡಿ ಅಂತ. ಈ ರೀತಿ ಜನರಿಗೆ ಒಂದು ರೀತಿಯಲ್ಲಿ ತಪ್ಪು ಮಾಹಿತಿನ ಕೊಡ್ತಾರೆ. ಆಕ್ಚುಲಿ ನನ್ನ ಪ್ರಕಾರ ಅದು ತಪ್ಪು ಅಂತ ಹೇಳ್ತೀನಿ. ಏನಕ್ಕೆ ಅಂತ ಕೂಡ ಹೇಳ್ಬಿಡ್ತೀನಿ, ಜಸ್ಟಿಫೈ ಮಾಡ್ಬಿಡ್ತೀನಿ. ನೋಡಿ, ಇಂಡಿಕೇಟರ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮಗೆ ಸಿಮಿಲರ್ಲಿ ಇದು ಯಾವ ರೀತಿ ಬೈಕ್ ಇಂಡಿಕೇಟರ್ ವರ್ಕ್ ಆಗುತ್ತೋ ಇದೇ ರೀತಿನೇ ವರ್ಕ್ ಆಗೋದು. ಇನ್ ಕೇಸ್ ನನ್ನ ಮುಂದೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತಂದ್ರೆ, ಅವ್ನು ರೈಟ್ ಸೈಡ್ ಇಂಡಿಕೇಟರ್ ಹಾಕ್ತಿದ್ದಾನೆ ಅಂತಂದ್ರೆ ಅವ್ನು ರೈಟ್ಗೆ ಹೋಗ್ತಾನೆ ಅಂತ ಏನಿಲ್ಲ. ಓಕೆ. ಸೊ ಇನ್ ಕೇಸ್ ಅವ್ನು ಹೋಗ್ತಾ ಇದ್ದಾನೆ, ಅಲ್ಲಿ ಇನ್ನೊಬ್ಬ ಯಾರೋ ಕರೀತಾನೆ, ಸೊ ಅವನೇನ್ ಮಾಡ್ತಾನೆ, ಸ್ಟ್ರೈಟ್ ಹೋಗ್ತಾನೆ, ಅವಾಗ ಇಂಡಿಕೇಟರ್ ನ ಆಫ್ ಮಾಡ್ತಾನೆ. ಅಂದ್ರೆ ಇಂಡಿಕೇಟರ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮ್ಮ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಅನ್ನ ಕೊಡುತ್ತೆ, ಅದ್ರ ತಕ್ಕನಾಗಿ ಅದರ ಒಂದು ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಓಕೆನಾ? ಇದು ಒಂದು ತಪ್ಪು ತಿಳ್ಕೊಳ್ಳಿ ಸುಮಾರು ಜನರು ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಮಾಹಿತಿನ, ನಾನು ಆಕ್ಚುಲಿ ಇಂಡಿಕೇಟರ್ ಗಳನ್ನ ಯೂಸ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಬಟ್ 100% ಅದರ ಮೇಲೆ ನಾವು ಡಿಪೆಂಡೆಂಟ್ ಆಗಲ್ಲ. ಮೇನ್ ಆಗಿ ಪ್ರೈಸ್ ಆಕ್ಷನ್ ಮೇನ್, ಅದನ್ನ ನಾನು ಕೂಡ ಒಪ್ಕೊಳ್ತೀನಿ. ಪ್ರತಿಯೊಬ್ಬ ಟ್ರೇಡರ್ ಕೂಡ ಅದನ್ನ ಅಗ್ರಿ ಮಾಡ್ತಾನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ನಾನು ಟ್ರೇಡ್ ಮಾಡೋದ್ರಲ್ಲಿ ನಾನು ಪೂರ್ತಿ ಐ ಆಮ್ ಡಿಪೆಂಡೆಂಟ್ ಪೂರ್ತಿ ಆನ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಮೇಲೆನೆ ನಾನು ಡಿಪೆಂಡ್ ಆಗ್ತೇನೆ. 60 to 70% ಸರ್ ಹೇಳ್ತಿದ್ದೀರಾ ನೀವು, ಬಟ್ ನಾನು ಇಂಡಿಕೇಟರ್ ಮೇಲೂ ಡಿಪೆಂಡ್ ಇದ್ದೀನಿ. ಬಟ್ 30% ಅಷ್ಟೇ. 60-70% ನಾನು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಮೇಲೆ, ಅದು ಅನುಭವದ ಮೇಲೆ ನಾನು ಮಾಡ್ತೀನಿ. ನಾನೇನ್ ಮಾಡಿರ್ತೀನಿ, 1 minute ಟೈಮ್ ಫ್ರೇಮ್, 2 minute ಟೈಮ್ ಫ್ರೇಮ್, 5 minute ಟೈಮ್ ಫ್ರೇಮ್ ಅಲ್ಲಿ 3 ಸ್ಕ್ರೀನ್ಸ್ ಅಟ್ ಎ ಟೈಮ್ ಓಪನ್ ಮಾಡ್ಕೊಂಡಿರ್ತೀನಿ. ನಂದು 3 ಮಾನಿಟರ್ಸ್ ಇದೆ ಸ್ನೇಹಿತರೆ. ನಂದು ಆಪ್ಷನ್ಸ್ ವಿತ್ ಮಲ್ಲಿ ಅಂತ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಕೂಡ ಇದೆ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಾಡಿದ್ದಾರೆ. ಸೊ ನೀವು ಹೋಗಿ ನೋಡ್ಬೋದು, ಕಲ್ತ್ಕೊಳ್ಳಿ. ಅದನ್ನ ನಾನು ನೋಡ್ಬಿಟ್ಟು ಅದರಲ್ಲೇ ನಾನು ಇದ್ ಮಾಡ್ತೀನಿ. ಇಂಡಿಕೇಟರ್ಸ್ ಅಲ್ಲಿ ನನ್ನ ಅನುಭವದ ಪ್ರಕಾರ ಬೈಯಿಂಗಿಗೆ 9 and 21 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. 70 ಮತ್ತೆ ರಿಪೀಟ್ ಮಾಡ್ತೀನಿ, 70% ಫಾರ್ಮೇಶನ್ ಆಫ್ ಕ್ಯಾಂಡಲ್ಸ್. 30% ಅಲ್ಲಿ ಒಂದು 9 and 21 ಡೇ ಮೂವಿಂಗ್ ಆವರೇಜ್ ಕ್ರಾಸ್ ಓವರ್, ಆಮೇಲೆ MACD 2 ಹಾಕೊಳ್ಳಿ ಸಾಕು. ಇವೆರಡೂನು ಇಂಡಿಕೇಟರ್ ಕೊಟ್ಟು 70% ಇದು ಕೊಟ್ರೆ ಅವತ್ತು ಬೈಯಿಂಗ್ ಹೋಗಿ ವಿತ್ ಸ್ಮಾಲ್ ಸ್ಟಾಪ್ ಲಾಸ್. ಅವತ್ತಿನ ದಿವಸ ಪ್ರೀಮಿಯಂ ಒಂದು 80 ರೂಪಾಯಿ ಪ್ರೀಮಿಯಂ ಇದ್ರೆ ಒಂದು 30 ಪಾಯಿಂಟ್ ಸ್ಟಾಪ್ ಲಾಸ್ ಆರು ಹಾಕ್ಬೇಕು. 10-15 ಹಾಕಿದ್ರೆ ಈ ಸ್ವಿಂಗ್ ಅಲ್ಲಿ ಹೊಡೆದಾಕುತ್ತೆ. ಹಾಕಬೇಡಿ. ಈಗ 80 ರೂಪಾಯಿ ನೀವು ತಗೊಂಡಿದ್ರೆ ಪ್ರೀಮಿಯಂ, 30 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕಿ ಬೈಯಿಂಗ್ ಮಾಡಿ ನೋಡ್ಕೊಂಡು ಎಕ್ಸಿಟ್ ಆಗಿ.